ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪಿಟಲ್ ಸಿಟಿಯಾದ ಬರ್ನ್ ಸಿಟಿಗೆ ಬಂದೀವಿ. ನಾವು ಸಿಟಿ ಸೆಂಟ್ರಿಗೆ ಎಂಟರ್ ಆದ ತಕ್ಷಣ ನಮಗೆ ಕಾಣಿಸ್ತೈತೆ ನೋಡ್ರಿ, ಇದು ಪಾರ್ಲಿಮೆಂಟ್ ಬಾಜುನೇ ಇರೋದು ಸ್ವಿಸ್ ಬ್ಯಾಂಕ್. ಎಲ್ಲ ಕಪ್ಪು ಹಣಗಳು ಇಡ್ತಾರೆ, ಬ್ಲ್ಯಾಕ್ ಮನಿ ಅಂತ ಹೇಳ್ತಾರಲ್ಲ, ಸ್ವಿಸ್ ಬ್ಯಾಂಕ್ ಅದು ಇದೆ ನೋಡ್ರಿ, ಸ್ವಿಸ್ ಬ್ಯಾಂಕ್. ಎಲ್ಲರೂ ಕಪ್ಪು ಹಣ ಇಡೋ ಜಾಗ ಇಲ್ಲೇ. ಇಲ್ಲಿ ಕಾಣಿಸ್ತೈತಲ್ಲ ಬ್ರಿಡ್ಜ್, ಅದು ಓಲ್ಡ್ ಸಿಟಿ ಮತ್ತು ನ್ಯೂ ಸಿಟಿ ಕನೆಕ್ಟ್ ಮಾಡುತ್ತೆ. ಫೇಮಸ್ ಬ್ರಿಡ್ಜ್ ಇದು. ಕಾಸ್ಟ್ಲಿಯೆಸ್ಟ್ ಕಂಟ್ರಿ ಯಾವುದಪ್ಪ ಅಂತಂದ್ರೆ ನಮಗೆ ನೆನಪಿಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಯಾಕೆ ಫೇಮಸ್ ಅಪ್ಪ ಅಂತಂದ್ರೆ ಒಂದು ಚಾಕ್ಲೇಟಿಗೆ, ಇನ್ನೊಂದು ವಾಚಸ್ಗೆ, ಇನ್ನೊಂದು ಚೀಸ್ಗೆ. ಇಲ್ಲಿ ವಾಚ್ ಯಾಕಪ್ಪ ಅಷ್ಟು ಫೇಮಸ್ ಅಂತಂದ್ರೆ ಇಲ್ಲಿ ತಯಾರು ಮಾಡುವಂಥ ವಾಚ್ ವೆರಿ ಹೈ ಕ್ವಾಲಿಟಿಯಿಂದ ಇರ್ತಾವೆ, ಫಿನಿಶಿಂಗ್ ಭಾರಿ ಚಲೋ ಇರ್ತಾವೆ ಮತ್ತು ಲಕ್ಸುರಿಯಸ್ ಲುಕ್ ಕೊಡ್ತಾವೆ. ಅದ್ರ ಸಂಬಂಧ ಇದು ಸ್ವಿಸ್ ವಾಚಸ್ ಭಾಳ ಫೇಮಸ್ ಅದಾವೆ. ನಾನು ನಿಮಗೆ ಇದ್ರೊಳಗೆ ರೇಟ್ ತೋರ್ಸಾತೇನೆ, ನೀವು ನೋಡ್ಬೋದು. ಇಲ್ಲಿ ಯಾವುದೂ 1 ಲಕ್ಷ ರೂಪಾಯಿ ಕೆಳಗೆ ಕಡಿಮೆ ಅಂತ ವಾಚ್ ಇಲ್ಲೇ ಇಲ್ಲ, ಎಲ್ಲನೂ 1 ಲಕ್ಷ ರೂಪಾಯಿ ಮೇಲೇ ಅದಾವೆ. 3 ಲಕ್ಷ, 2 ಲಕ್ಷ, 2.5 ಲಕ್ಷ. ಇಲ್ಲಿ ನೋಡ್ರಿ 49 ಲಕ್ಷದ ವಾಚ್ ಐತಿ. ಅದ್ರ ಬಾಜುಕನ ಹೈಯೆಸ್ಟ್ 79,000 ಸ್ವಿಸ್ ಫ್ರಾಂಕ್, 79 ಲಕ್ಷದ ವಾಚ್ ನೋಡ್ರಿ. ಇದು ಹೆಂಗೈತೆ ನೋಡ್ರಿ, 79 ಲಕ್ಷದ ವಾಚ್. ಅದಕ್ಕೆ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ ವಾಚಸ್ ಅಂದ್ರೆ ಭಾಳ ಮಸ್ತ್ ಇರ್ತಾವೆ, ಫೇಮಸ್ ವಾಚಸ್ ಅಂತ ಹೇಳಿ. ಎಲ್ಲರೂ ಯಾರ್ಯಾರು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ನೀವು ಅವ್ರ ಕೈ ಒಳಗೆಲ್ಲ ನೋಡ್ಬೋದು, ಸ್ವಿಸ್ ವಾಚಸ್ಸೇ ಇರ್ತಾವೆ. ಇನ್ನೊಂದು ಈ ಬರ್ನ್ ಸಿಟಿ ಯಾಕೆ ಫೇಮಸ್ ಅಂದರೆ ಈ ಟ್ರಾಮಿಗೆ ಫೇಮಸ್. ಯಾಕಂತಂದ್ರೆ ಇವು ಒಟ್ಟು ನಾನ್ ಸ್ಟಾಪ್ ಥರ ಓಡಾಡ್ತಾವೆ, ಒಂದು ಸೆಕೆಂಡಿಗೆ ಒಂದೊಂದು ಇರ್ತಾವೆ ಅಂತ ಹೇಳ್ಬೋದು, ಅಷ್ಟು ಟ್ರಾಮ್ ಓಡಾಡ್ತಾವೆ. ಈ ಥರ ಫೌಂಟೇನ್ಗಳಂತೂ ಸಾಕಷ್ಟು ಇದಾವೆ. ಇಲ್ಲೇ ಸ್ವಲ್ಪ ದೂರೊಳಗನ ಮಾಡ್ಯಾರ, ಕುಡಿಯೋ ನೀರಿನ ವ್ಯವಸ್ಥೆನೂ ಇರುತ್ತೆ, ಈ ನೀರನ್ನು ಕುಡಿಬೋದು, ಚಲೋ ಇರ್ತಾವೆ. ಎಲ್ಲ ಸ್ಟ್ರೀಟ್ಸ್ನು ಫುಲ್ ಕಲರ್ಫುಲ್ಲಾಗಿ ಮಾಡ್ಯಾರ, ಫ್ಲ್ಯಾಗ್ಸ್ ಎಲ್ಲ ಹಾಕಿ. ಯಾಕಂದ್ರೆ ಭಾಳ ಟೂರಿಸ್ಟ್ಗಳು ಬರ್ತಾರೆ, ಎಲ್ಲ ಫೋಟೋಸ್ ತಗೊಳ್ಳಿ ಅಂತ ಹೇಳಿ ಕಲರ್ ಮಾಡ್ಯಾರ. ಇದು ನೋಡ್ರಿ ಫೇಮಸ್ ಕ್ಲಾಕ್, ಝೈಟ್ ಕ್ಲಾಕ್ ಅಂತಂದ್ರೆ ಜರ್ಮನಿ ಒಳಗೆ ಐತದ, ಇಂಗ್ಲೀಷ್ ಒಳಗೆ ಕ್ಲಾಕ್ ಟವರ್ ಅಂತಾರೆ. ಇದನ್ನ 13th ಸೆಂಚುರಿ ಒಳಗೆ ಕಟ್ಟಿದ್ರಂತ. ಅವಾಗಿಂದನೂ ಅದನ್ನು ಚಲೋತ್ನಂಗೆ ಕಾಪಾಡ್ಕೊಂಡು ಬಂದಾರ. ಇದು ಫಸ್ಟ್ ಬರ್ನ್ ಸಿಟಿಯ ಗೇಟ್ ಟವರ್ ಆಗಿತ್ತು. ಆಮೇಲೆ ಇದನ್ನು ಸ್ವಲ್ಪ ದಿವ್ಸಕ್ಕೆ ಪ್ರಿಸನ್ ಆಗಿ ಮಾಡ್ಕೊಂಡ್ರಂತ. ಆಮೇಲೆ ಸ್ವಲ್ಪ ದಿವ್ಸಕ್ಕೆ ಇದನ್ನು ಫೈರ್ ಸ್ಟೇಷನಾಗ ಯೂಸ್ ಮಾಡಿದ್ರು. ಇಲ್ಲಿ ಸಾಕಷ್ಟು ಫಿಲ್ಮ್ ಶೂಟಿಂಗ್ಗಳಾಗ್ಯಾವ, ಸಾಂಗ್ಸ್ ಶೂಟಿಂಗ್ನೂ ಆಗ್ಯಾವ. ನಿಮಗೆ ಗೊತ್ತಾ, ಸ್ವಿಟ್ಜರ್ಲ್ಯಾಂಡಿನ ಬರ್ನ್ ಸಿಟಿ ಒಳಗೆ ಐನ್ಸ್ಟೀನ್ ಅವರು ಮನಿ ಬಾಡಿಗೆ ಹಿಡ್ದಿದ್ರಂತ. ಸೊ ಈಗಲೂ ನೀವು ಹೋದ್ರೆ ಅವ್ರ ಮನಿ ನೋಡಕ್ಕೆ ಸಿಗ್ತೈತಿ. ಅದನ್ನ ಈಗ ಅವ್ರ ಮ್ಯೂಸಿಯಮ್ ಕನ್ವರ್ಟ್ ಮಾಡ್ಯಾರ.
ಐನ್ಸ್ಟೀನ್ ಅವರು ಸ್ವಿಸ್ ಪೇಟೆಂಟ್ ಆಫೀಸ್ ಒಳಗೆ ವರ್ಕ್ ಮಾಡೋ ಸಲುವಾಗಿ ಈ ಮನೆ ಬಾಡಿಗೆ ಹಿಡ್ದಿದ್ರು. ಈಗಲೂ ಅವ್ರು ಯೂಸ್ ಮಾಡಿರೋಂಥ ಚೇರ್, ಸೋಫಾ, ಟೇಬಲ್ ಎಲ್ಲ ಹೆಂಗದಾವೆ ಹಾಗೆ ನೀಟಾಗಿ ಜೋಡಿಸಿಟ್ಟಾರ. ಈಗಲೂ ಹೋದ್ರೆ ನಾವು ನೋಡ್ಬೋದು. ಅವ್ರ ಮನೆ ಇರೋದು ಸೆಕೆಂಡ್ ಫ್ಲೋರ್ ಒಳಗೆ. ಸೊ ಫಸ್ಟ್ ಫ್ಲೋರ್ ಒಳಗೆ ಅವ್ರ ನೆನಪಿಗೋಸ್ಕರ ಈ ಥರ ಒಂದು ಐನ್ಸ್ಟೀನ್ ಹೌಸ್ ಅಂತ ಮಾಡಿದ್ದಾರೆ. ಅಲ್ಲಿ ವಾಚ್ ಅಂಗಡಿನೂ ಐತಿ. ಇಲ್ಲೊಂದು ಸ್ಟ್ಯಾಚು ಮಾಡ್ಯಾರ. ಅದನ್ನು ನೋಡಿದ ತಕ್ಷಣ ರಿಯಲ್ಲಾಗಿ ಐನ್ಸ್ಟೀನ್ ಅವರೇ ಕುಂತಾರೇನೋ ಅನ್ನೋ ಹಂಗೆ ಐತಿ ಆ ಸ್ಟ್ಯಾಚು. ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಸಿಟಿ ಭಾಳ ಸೈಲೆಂಟ್ ಐತಿ, ಭಾಳ ಶಾಂತ ಐತಿ. ಸೊ ಈ ಸಂಜೆ ಹೊತ್ತು ಈ ಥರ ವಾಕಿಗೆಲ್ಲ ಬಂದಾರ ಇಲ್ಲೆಲ್ಲರೂ ಕಾಫಿ ಕುಡ್ಕೊಂತನ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡತ್ತಾರ. ಭಾಳ ಸೈಲೆಂಟ್ ಐತಿ ಊರು. ಆಮೇಲೆ ಇಲ್ಲಿ ನಾನು ನೋಡಿದೆ ಎಲ್ಲ ಸಣ್ಣ ಸಣ್ಣ ಈ ಥರ ತೆಗ್ಗೊಳಗೆ ಶಾಪ್ಗಳದಾವೆ. ಅದು ಒಂದಾದ್ಮೇಲೆ ಒಂದು ಹಿಂಗೆ ಕಂಟಿನ್ಯೂಸ್ ಶಾಪ್ ಅದಾವೆ. ಆಮೇಲೆ ಹಿಂಗೆ ಇವು ಶಾಪ್ ಎರಡು ಸೈಡ್ ಸೇಮ್ ಹಿಂಗೆ ಅದಾವೆ. ಈ ಥರ ಸಣ್ಣ 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 ಇವು ಡೋರ್, ಇವು ಮೇನ್ ಶಾಪಿಗೆ ಡೋರ್. ಇದು ಆ ಥರ ಇವತ್ತು ಸಂಡೇ ಆಗಿರೋದ್ರಿಂದ ಕ್ಲೋಸ್ ಅದಾವೆ, ಇಲ್ಲಾಂದ್ರೆ ಓಪನ್ ಇರ್ತಿತ್ತು. ಒಂದೊಂದು ಕಾಫಿ ಶಾಪ್, ಹೋಟೆಲ್ಸ್ ಅಷ್ಟು ಓಪನ್ ಅದಾವೆ. ಸೊ ಇದು ಡೋರ್, ಇದು ಓಪನ್ ಮಾಡಿದ್ರೆ ಒಳಗಡೆ ಶಾಪ್ ಇರ್ತೈತಿ. ತೆಗ್ ಒಳಗೆ ಶಾಪ್ ಅದಾವೆ. ಎರಡೂ ಸೈಡ್ ಹಾಗೆ. ಈ ಬ್ರಿಡ್ಜ್ ವ್ಯೂನು ಭಾರಿ ಮಸ್ತ್ ಐತಿ. ಸೊ ಬ್ರಿಡ್ಜ್ ಕೆಳಗಡೆ ಇಲ್ಲಿ ನದಿ ಹರಿಯತೈತಿ. ಅಲ್ಲೇನ ಸಣ್ಣದೊಂದು ಪಾರ್ಕ್ ಮಾಡ್ಯಾರ. ಸೊ ನಿಮ್ಗೆ ಕಾಣಿಸ್ಬೋದು, ಅಲ್ಲೇ ಒಂದು ಕರಡಿ ಐತಿ. ಬರ್ನ್ ಕರಡಿಗಳಿಗೆ ಫೇಮಸ್. ಇಲ್ಲೇ ಸಾಕಷ್ಟು ಕರಡಿಗಳದಾವೆ ಮತ್ತು ಕರಡಿ ಸ್ಟ್ಯಾಚುಗಳನ್ನೂ ಭಾಳ ಅದಾವೆ. ಅಲ್ಲಿ ಹೊಂಟೈತೆ ನೋಡ್ರಿ ಅದು ಕರಡಿ. ಸೊ ಬರ್ನ್ ಸಿಟಿ ಇದಕ್ಕೊಂದು ಫೇಮಸ್ ಐತಿ, ಕರಡಿಗಳಿಗೆ ಫೇಮಸ್.